5 ಟ್ಯಾಟೂಸ್ ಒಂದೊಂದು ನಿಂಜಲೆ ಇನ್ನೊಂದೊಂದು ಇವಾಗ ಇಲ್ಲಿ ಬಂದು ಅಕ್ಕಲ್ಲಿರುತ್ತೆ, ಅಕ್ಕಲ್ಲಿಂದ ಹಿಂಗ್ ವಾಸನೆ ಹೊಡಿಯುತ್ತೆ. ಸರಿ ಆಯ್ತು, ಇವಾಗ ನಿಮ್ಮ ಮನೇಲಿ ದೇವ್ರಿದೆ ಅಂದ್ರೆ ನೀನ್ ತಪ್ಪು ಕೆಲಸ ಮಾಡೋದೇ ಇಲ್ವ ನೀನು? ಸಿಗಲ್ಲ ಅಂತ ಇಲ್ಲ, ನಮ್ಗೆ ಭಯ ಬಿಟ್ಟೋಗ್ಬಿಟ್ರೆ. ಅಂಡ್ இவனுக்கு லொக்கேஷன் தெரியாம எங்கோ கூட்டு வந்துருக்கான். நம்ம இந்த ரோட்ல இருந்து வந்துட்டு இந்த ரோடு வரைக்கும் வந்திருக்கிறோம். இன்னும் நம்மளுக்கு லொக்கேஷனே தெரியல. அதேனா ஏதோ ஃபைனலா கிடைச்சிச்சு கைஸ். இவன் தான் ஊரே சுத்தி கூட்டின்னு போயின்னு இருக்கான். ஏத்தத்திலயும் இறக்கத்திலயும் கூட்டி போறானே. எந்த ஊருக்கா கூட்டி போற? இதோட 11 கிலோமீட்டர் ஆகி போச்சியா? வேலை செய்யறா என்னமா வருது? வந்துருச்சு. எங்க? அதோ தெரியுதுப்பா. ஃபைனலி எங்கோ கண்டிடிச்சு ಬಿಟ್ಟಿದ್ಯಾ? நம்ம அவங்க வந்து இங்க எடுத்து வந்தவங்க ಏನ ಲಾಸ್ಟ್ ಟೈಮ್ ಇಲ್ಲೇ ತಾನೇ ಮಾಡಿದ್ದು, ಅಷ್ಟು ಜ್ಞಾಪಕ ಇಲ್ವಾ? ஸோ ஹே ஆல் வணக்கம் கைஸ். இன்னைக்கு வந்து மல்டி லாங்குவேஜாக பண்ண போகிறோம். அண்ட் இது வந்து லைக் நம்ம ಟ್ಯಾಟೂ போடலான்னு வந்திருக்கோம். ಏನಕ್ಕೆ ಇಲ್ಲ, ಇವನಿಗೆ ಇವನ್ ಟ್ಯಾಟೂ ಕೈ ಎಷ್ಟೋ ಇದೆ ನಿನ್ನ ಹತ್ರ ಇವಾಗ ಟ್ಯಾಟೂ ತೋರಿಸು. ಒಂದು 5 ಇದೆ. 5 ಟ್ಯಾಟೂಸ್ ಒಂದೊಂದು ನಿಂಜಲೆ ಇನ್ನೊಂದೊಂದು ಕೈಲೆ ತೋರಿಸು. ಅದು ಚೆನ್ನಾಗಿ ಕವರ್ ಅಪ್ ಮಾಡಿದ್ಮೇಲೆ ತೋರಿಸ್ತೀನಿ. ಕವರಪ್ಪ? ಯಾವ ಕವರಪ್ಪು? ಈ ಚೆನ್ನಾಗಿದೆ, ಇದು ತೋರಿಸು. ಇದು ಕವರ್ ಅಪ್ ಆದ್ಮೇಲೆ ಆಯ್ತು, ಎಷ್ಟಿದೆ ತೋರಿಸು ನೋಡೋಣ. ಫಸ್ಟ್ ಚೆನ್ನಾಗಿಲ್ಲ, ಅದು ಜಾತ್ರೆ ಟ್ಯಾಟೋಸ್. ಜಾತ್ರೆ ಟ್ಯಾಟೂನು ಚೆನ್ನಾಗಿದೆ ಗೈಸ್. இதுதான் ಫಸ್ಟ್ ಲಯನ್ ಟೈಪ್ போட்டிருக்கறான். தோர்சோ அது க்ளீனாக ಅಲ್ಲ, ಫಸ್ಟ್ ಟ್ಯಾಟೂ ಇದು. ಫಸ್ಟ್ ಇದೆ. ಫಸ್ಟ್ ಇದು. ஃபர்ஸ்ட் வந்து சிவா போட்டிருக்கான். ಸೆಕೆಂಡ್ ಮಂತ್ ಇದು. ಸೆಕೆಂಡ್ வந்து ஏதோ பட்டர்ஃப்ளை. அப்புறம் ಏನಿದು? ಇದು ನಮ್ಮ ಫ್ರೆಂಡ್ ಅವ್ರ ಫೆದರ್. ನೆಕ್ಸ್ಟ್ ಇದು ಫೆದರ್ ಫ್ರೀಯಾಗಿ ಹಾಕಿದ್ದ. ಆಮೇಲೆ ಬಿಲೀವರ್. ಲಾಸ್ಟ್ ಇದು. ಲಾಸ್ಟ್ ಅಲ್ಲಿ ಇದು ಅಕ್ಷು. ಏನದು? அக்ஷு அம்மா. நம்ம பேர்லாம் வந்திருக்கோன்னு பார்த்தா நான் வரல. ಆರಾಮ ಇದು ಇನ್ನಷ್ಟು ದೊಡ್ಡ ಮನುಷ್ಯಲ್ಲ ಹಾಕ್ಸಕ್ಕೆ. ನಾವೇ ಹಾಕೊಳ್ತೀವೋ, ನಮ್ಮ ಮನಸ್ಸಲ್ಲಿ ನಮ್ಮ ಹೆಸರೇ ಇರುತ್ತೆ. ಏನಂತ ಹಾಕೋತೀಯ? ಏನೋ ಹಾಕೊಳ್ತೀವಿ ಹಂಗೆ. ಬೇರೆ ಏನಾದ್ರು ಹಾಕಿದ್ಯಾ? ಬೇರೆ ಒಂದು ಲೆಗ್ಗಲ್ ಇದೆ. 1 2 3 ಲೆಗ್ಗಲ್ ಒಂದಿದೆ. 5 ಲೆಗ್ಗಲ್ಲ? ನಿಜ? ಇಲ್ಲಿದೆ. ಇದೆಯಾ? ಇದೆಯಾ? ಸೀರಿಯಸ್ ಆಗಿ ಅಲ್ಲಿ ಒಂದು ಬ್ಯಾಂಡ್ ಇದೆ ಅಲ್ಲಿ. ಲೆಗ್ಗಲ್ ಹಾಕಿದ್ಯಲ್ಲ ಇಲ್ಲ? ನೋಡಿದೀವ ನೀನು? ನಿಜ ನೋಡಿಲ್ಲ ನಾನು. டோட்டல் ಒಂದು ಮಾನ್ಸ್ಟರ್ ಟ್ಯಾಟೂ ಇದೆ. மான்ஸ்டரா? கைஸ் இவன் லெக்லி போட்டு அடிச்சிருக்கிறான் ஏதோ. ಇವಾಗ ಎಲ್ಲಿ ಮಾಡ್ಸೋಣ ಅಂತ ಇದೆಯಾ? ಸೊ ಇವಾಗ ಇಲ್ಲಿ ಆಮೇಲೆ ಕವರ್ ಅಪ್ ಮಾಡಿಸ್ತೀವಿ. ஆக்சுவலி நம்ம இங்க போடுறது எல்லையா தோர்சு. ದಿಸ್ ಒನ್ இந்த போர்ஷன்ல போடுறது ரொம்ப தின்னான லேயர். அது வந்து இங்கே கூட போட்டுக்கலாம் ஃப்ரண்ட்ல. பட் அந்த தின்னான ಲೇಯರ್ல எப்படி போடுறோம்னு தெரியல. ಏನು ಅದಕ್ಕೆ ಪೇನ್ ಆಗಲ್ವಾ ನಿನಗೆ? ನನಗೆ ಪೇನ್ ಆಗಲ್ಲ ಅದು, ಆದರೆ ನೀನು ಹಾಕ್ಸಿದ್ರೆ ಪೇನ್ ಆಗುತ್ತೆ. இவனுக்கு அபியாஸ் ஆகிட்டு இருக்கு, அதான் இவன் எப்படி எஸ்கேப் ஆகிடுவான்ப்பா. நம்மளால எல்லாம் தாங்க முடியாது இதெல்லாம். வேணாப்பா, நான் இப்படியே இருந்துடுறேன். ಆಯ್ತು, ಇವಾಗ ಈ ಟ್ಯಾಟೂ ಇವಾಗ ಒಂದೇ ಆಗ್ತಿದ್ಯಾ ಹಿಂಗೆ? ಇವಾಗ ಪ್ರೈಸ್ ಮೇಲೆ ಡಿಪೆಂಡ್. ಪ್ರೈಸ್ ಮೇಲೆ ಡಿಪೆಂಡಾ? ಇಲ್ಲಿ ಆಲ್ಮೋಸ್ಟ್ ಒಂದು 5,000 ಆಗುತ್ತೆ. 5,000 ಆಗುತ್ತೆ. 5,000? ಸೊ ಇದೊಂದು ಕವರ್ ಅಪ್ ಆಲ್ಮೋಸ್ಟ್ ಒಂದು 10,000 ಆಗುತ್ತೆ. 10,000 ಮೇಲೆ ಆಗುತ್ತೆ. ಗೈಸ್, இந்த ಕೈ ಕಿಟ್ಟ வந்து 5,000 ஆகுதான். ಇಲ್ಲಿ ಬಂದು ಏನು ಡಿಸೈನ್ ಪ್ಲಾನ್ ಮಾಡಿದ್ಯಾ? ಇಲ್ಲಿ ಡಿಸೈನು ಹಾಕಿದ್ಮೇಲೆ ಓಕೆ, ಸರ್ಪ್ರೈಸ್ ಡಿಸೈನಿಂಗೆ ಇಲ್ಲಿ ಕವರ್ ಅಪ್. ಕವರ್ ಅಪ್ ಇದು ಇಷ್ಟು ಕವರ್ ಅಪ್ ಆಗ್ತೀಯಾ? ಬೇಡ, ಜಸ್ಟ್ ಬಿಲಿವರ್ ಬಿಟ್ಟು ಇದನ್ನ ಶಿವ ಮತ್ತೆ ಇದನ್ನ ಫೆದರ್ನ ಕವರ್ ಅಪ್ ಮಾಡ್ತೀವಿ. ಹೆಂಗ್ ಮಾಡ್ತಾರೆ? ಓ, ಇದನ್ನ ಇದ್ರ ಮೇಲೆ ಬೇರೆ ಟ್ಯಾಟೂ ಹಾಕ್ತಾರೆ. ಗೊತ್ತಾಗುತ್ತೆ ಆದ್ರೆ ಶಿವಾನು ಗೊತ್ತಾಗಲ್ಲ. ಸೊ ಫುಲ್ ಡಾರ್ಕ್ ಆಗಿ ಮಾಡ್ತಾರೆ. ಹೌದಾ? ಮಾಡ್ಬೋದಾ? ನ್ಯೂ ಟ್ಯಾಟೂ ಹಾಕ್ತಾರೆ. ಆಕ್ಚುಲಿ ಒಂದು ಟ್ಯಾಟೂ ಬಂದ್ಬಿಟ್ಟು ಆಲ್ಮೋಸ್ಟ್ 10 years ಆಯ್ತು. ಬಟ್ ಇವಾಗ ಯಾಕೆ ತೆಗ್ಸ್ತಿದ್ಯಾ? ಚೆನ್ನಾಗಿದೆ ಅಂದ್ರೆ ಇದು ಕ್ಲೀನ್ ಆಗಿ ಆಗಿಲ್ಲ, ಇದು ಚೆನ್ನಾಗಿ ಬಂದಿಲ್ಲ ಆಕ್ಚುಲಿ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಅರ್ಜೆಂಟಲ್ಲಿ ಹೊಡ್ಸಿದ್ದೆ. ಇದು ಆಲ್ಮೋಸ್ಟ್ ಈ 4 ಟ್ಯಾಟೂಸ್ ಬಂದು ನಮ್ಮ ಫ್ರೆಂಡ್ ಹೊಡೆದಿದ್ದು. ಓಕೆ, ಇದು ಮಾತ್ರ ಇವ್ರು ಹೊಡೆದಿದ್ದು, ಇಲ್ಲಿ ಬಂದು ಹಾಕ್ಸಿದ್ದು. ಸೊ ಇದನ್ನ ಕವರ್ ಅಪ್ ಮಾಡಿಸಿ ಇದು ಓಕೆ, ಆದ್ರೆ ಬಟ್ ಇದು ತುಂಬಾ ಒಂಥರ ಇದೆ.
ಇದು ಒಂಥರ ಇದೆ. ಸೊ ಇದನ್ನ ಮೇನ್ ನನ್ನ ಪ್ರಕಾರ ಏನಂದ್ರೆ ಇದು ಹಿಂಗೂ ಮಾಡಿಸ್ಬೋದಾ? ಒಂದು ಟ್ಯಾಟೂ ಮೇಲೆ ಅದು ಈ ಟ್ಯಾಟೂ ಅಂತ ಗೊತ್ತಾಗಲ್ಲ, ಆ ತರನು ಮಾಡಿಸ್ಬೋದಾ? ಹಾ? ಹಂಗೆ ಆಗೋದು. ಸೊ ಇದ್ರ ಮೇಲೆ ಇನ್ನೊಂದು ಶಿವ ಟ್ಯಾಟೂ ಬರುತ್ತೆ ಇವಾಗ ಕವರ್ ಅಪ್ ಆಗಿ. ಇನ್ನೊಂದು ಶಿವ ಟ್ಯಾಟೂನ ಅಂದ್ರೆ ಅದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇವರು. ಹೆಂಗೋ ಮಾಡ್ತಾರೆ ಇದು. ಇವಾಗ ಡಿಸೈನ್ ಕೊಡ್ತಾರೆ ನೋಡಿ, ಶಾಕ್ ಆಗ್ತೀವಿ. சம்திங் ஒரு ஃபிஷியா அண்ட் நியூ திங்காக இருக்கு. ஏன்னா ஒரு டிராயிங் மேலே இன்னொரு டிராயிங் வரைஞ்சி நம்ம இது பண்றது வந்து அவ்வளோ ಈಸಿ ಇದೆ. ತುಂಬಾ ಕಷ್ಟ. ತುಂಬಾ ಕಷ್ಟ ಅಲ್ವಾ? ಲಾಸ್ಟ್ ಟೈಮು ಇಲ್ಲಿಂದ ಇಲ್ಲಿಗೆ ಕವರ್ ಅಪ್ಗೆ 23,000. ಅದು ಓಕೆ. ಇವಾಗ ನೋಡಿ, ಸ್ಟಾರ್ಟಿಂಗ್ ಇಂದ ಫಸ್ಟ್ ನೀನು ಕ್ಲೀನಾಗಿ ಇಲ್ಲಿ ತನಕ ಮಾಡ್ತೀಯಾ, ಲೈಕ್ ಈ ತರ ಕೈಗೆ ಅಂದ್ರೆ ಪರವಾಗಿಲ್ಲ. ಬಟ್ ಟ್ಯಾಟೂ ಇರೋದಲ್ಲಿ ಇನ್ನೊಂದು ಟ್ಯಾಟೂ ಕ್ರಿಯೇಟ್ ಮಾಡಿ ಇದು ಮಾಡೋದು ಸ್ವಲ್ಪ ಟಾಸ್ಕ್. ಅಂಡ್ ಅದು ಜಾಸ್ತಿ ಕೇಳ್ತಾರೆ ಅಂತ ನನಗನ್ನಿಸ್ತಿದೆ. ಲಾಸ್ಟ್ ಟೈಮ್ 17K ಕೇಳಿದ್ರು. ಹೌದಾ? ನಾನು ರೆಡಿ ಆಗಿದ್ದೆ, ಆದರೆ ಪ್ರಿಂಟ್ಔಟ್ ಇಲ್ಲಿ ವರ್ಕ್ ಆಗ್ಲಿಲ್ಲ. ಇಲ್ಲಿ ಪ್ರಿಂಟ್ಔಟ್ ಸಿಗ್ಲಿಲ್ಲ. ಸೊ ನನಗೆ ಟೈಮ್ ಆಯ್ತು, ಊರಿಗೆ ಹೋಗ್ಬೇಕಾಯ್ತು, ಬಂದ್ಬಿಟ್ಟೆ ನಾನು. ಸೊ ಮಾತ್ರ ಹಾಕ್ಸ್ಬಿಟ್ಟು ಬಂದಿದ್ದೆ ನಾವು. ಸರಿ, ಇಲ್ಲಿ ಇದು ಫುಲ್ ಕವರ್ ಮಾಡ್ತೀಯಾ ಅಷ್ಟೇ, ಕವರ್ ಮಾಡಿ ಶಿವ ಹಾಕ್ತೀಯಾ. ಬಟ್ ಇಲ್ಲಿ ಯಾರು ಹಾಕ್ಸ್ತಾರೆ? ಈ ಕಡೆ ಎಲ್ಲ ಯಾರು ಹಾಕ್ಸ್ತಾರೆ? ಆಕ್ಚುಲಿ ಈ ಪಾರ್ಟ್ ಬಂದು ತುಂಬಾ ಜನ ಹಾಕ್ತಾರೆ. ಹೌದಾ? ನಮ್- ಇದು ತುಂಬಾ ಸೆನ್ಸಿಟಿವ್. ಅಂಡ್ ಇನ್ನೊಂದು Sensitive ಏನಂದ್ರೆ, ಅಂದ್ರೆ- ಇಲ್ಲಿ ಯಾರು ನೋಡ್ತಾರೆ ಫಸ್ಟ್? ಇವಾಗ ಇಲ್ಲಿ ಬಂದು ಅಕ್ಕಲ್ ಇರುತ್ತೆ, ಅಕ್ಕಲ್ಲಿಂದ ಹಿಂಗ್ ಮಾಡಿಸ್ ವಾಸನೆ ಹೊಡಿಯುತ್ತೆ. ನೀನು ಇಲ್ಲಿಗೆ ಹೋಗ್ತಿದ್ಯಾ? ನಾನು ಹೇಳ್ತಿರೋದು ಇಲ್ಲಿ ಬಟ್ ಆದ್ರೆ ಇಲ್ಲಿ ಬೈಸಿಪ್ಸ್ ಜಾಗದಲ್ಲಿ ಏನ್ ಮಾಡ್ತೀಯ? ಇಲ್ಲಿ ಏನ್ ಬೈಸೆಪ್ ಜಾಗದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, கேள்வி கேட்கறது ஈஸி, ஒவ்வொரு கேள்விக்கும் யோசிச்சு பதில் சொல்ல முடியாது. ಒಂದು ನಿನ್ಗೆ ಟ್ಯಾಟೂ ಹಾಕಿದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅದು ಹಾಕ್ಸಿದ್ದು ಅಂತ. ಆಯ್ತಪ್ಪ, ಇಲ್ಲಿ ಯಾಕೆ ಸ್ಪೆಸಿಫಿಕ್ ಇಲ್ಲಿಗೆ? ಈ ಕಲರ್ಗೆ ಮತ್ತೆ ಈ ಏರಿಯಾಗೆ ಇದಕ್ಕೆ ಸ್ಮಾರ್ಟ್ ಕೈ. ಚೆನ್ನಾಗಿ ಕಾಣ್ತದೆ. நீங்க ஒரு வில்லேஜ் விஞ்ஞானி பாஸ். ಇಲ್ಲೆಲ್ಲ ಹಾಕ್ಸಿದ್ರೆ ವೇಸ್ಟ್, ಅದು ಯಾರು ನೋಡಲ್ಲ. ಇಲ್ಲಿ ಇನ್ನೊಂದು ಬ್ಯಾಕ್ ಸೈಡ್ ನನ್ ಫೇವ್ರೆಟ್. ಇಲ್ಲಿ ಬ್ಯಾಕ್ ಸೈಡು ಗರ್ಲ್ಸ್ ಹಾಕ್ತಾರೆ ನೋಡು. ತೋರಿಸ್ತೀನಿ. ಬ್ಯಾಕ್ ಸೈಡ್ ಹಿಂಗೆ. ಪ್ಲಾನ್ ಮಾಡಿದ್ದೆ ಒಂದು. ನಂಗೆ ಅದು ಶಿವದು ತ್ರಿಶೂಲ್ ಒಂದು ತ್ರಿಶೂಲ್ actually- ಮಾಡ್ಬೋದು. ನಾನು ನಿಂತರ ಇದ್ದಿದ್ರೆ ನಾನು ಸೀರಿಯಸ್ ಆಗಿ ಬ್ಯಾಕ್ ಸೈಡ್ ಒಂದು ತ್ರಿಶೂಲ್ ಪಂಟಿರ್ಬೇಕು. ಬ್ಯಾಕ್ ಸೈಡ್ ನಮ್ದು ಅದು ಪ್ಲಾನ್ ಇದೆ, ಆದರೆ ಎಷ್ಟು ಬೇಕು ಅಂದ್ರೆ ಗೊತ್ತಾ? 40,000 ಮೇಲೆ ಬೇಕು ಅದಕ್ಕೆ. ಯಾವುದು ಬ್ಯಾಕ್ ಸೈಡ್ ಮಾಡೋದು? 40,000 ರೂಪಾಯಿ ನನಗೆ ಸ್ಪಾನ್ಸ್ ಮಾಡಿ ಗೊತ್ತಾಗ್ತೀನಿ. ನಾನೇ ಡಿಸ್ಕೌಂಟ್ ಕೇಳ್ತೀನಿ. ಡಿಸ್ಕೌಂಟ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನನಗೆ ನಿನ್ಗೆ ಸ್ಪಾನ್ಸರ್ ಮಾಡಿ ನಾನೇ ಮಾಡ್ಕೊಬೋದಲ್ವ? ನನಗೂ ಇಷ್ಟ, ಆದ್ರೆ ಭಯ ನನಗೆ. ಇಲ್ಲ ಒಂದು 10K ಕೊಟ್ಟು ನಾನು ಮಾಡ್ಕೊಂತೀನಿ. 10K ಕೊಟ್ಟ ಮಾಡ್ಕೊಳ್ತೀಯ ಅಂತ. என்ன சின்ன படத்தனமா இருக்கு ராஸ்கல். யார்கிட்ட வந்து விளையாட்டு காட்டிக்கிட்டு இருக்க? 10 பைசா கிட்ட போடா. ಆಮೇಲೆ ಇವಾಗ ನಾವು ಶಿವದಲ್ಲಿ ಹಾಕ್ತೀವಲ್ವಾ? ಸೊ ಶಿವದಲ್ಲಿ ಹಾಕುವಾಗ ನೀನೇನು ತಪ್ಪು ಕೆಲಸ ಮಾಡ್ಬಾರ್ದು. ನೀನ್ ಮಾಡೋದು ನಿಮ್ಗೆ ತಪ್ಪು ಕೆಲಸ ಇವಾಗ ಇದ್ರೆ ಏನ್ ಊಟ. ಮಾಡ್ತೀಯಾ? ಸರಿ ಆಯ್ತು, ಇವಾಗ ನಿಮ್ಮ ಮನೇಲಿ ದೇವ್ರಿದೆ ಅಂದ್ರೆ ನೀನು ತಪ್ಪು ಕೆಲಸ ಮಾಡೋದೇ ಇಲ್ವ ನೀನು? ಅದು ಹೆಂಗೆ ಅಂದ್ರೆ ಅದು ನಿನ್ನ ಮನಸ್ಸೊಳಗಡೆ ಇರಬೇಕು, ತಪ್ಪು ಕೆಲಸ ಮಾಡ್ತೀನೋ ಇಲ್ವೋ ಅಂತ. ಕರೆಕ್ಟ್. தம்பி கரெக்டா பாயிண்டா பேசுது இல்ல. ಜೋಕ್ಸ್ ಅಪಾರ್ಟ್, ಹ್ಮ್. ಬಟ್ ದ ಥಿಂಗ್ ಇಸ್ ಲೈಕ್, ಇವಾಗ ನಾವು ಟ್ಯಾಟೂ ಹಾಕಿದ್ರೆ, ಟ್ಯಾಟೂನೋ ರುದ್ರಾಕ್ಷಿನೋ ಹಾಕಿದ್ರೆ ನಾವು ಏನು ಆತರ ಮಾಡ್ಬಾರ್ದು, ತಪ್ಪು ಕೆಲಸ ಅಂತ ತಪ್ಪು ಕೆಲ್ಸ ಹೇಳ್ತಾರೆ. ಅಂದ್ರೆ ಅದ್ ತಪ್ಪು ನಿಜಾನ ಸುಳ್ಳಾಗ್ ಗೊತ್ತಿಲ್ಲ. ತಪ್ಪು ಕೆಲಸ ಅಂದ್ರೆ ಏನು? ಅದ್ ಹೆಂಗೆ ಹೇಳೋದು? ನೀನ್ ಅರ್ಥ ಹೇಳು. ಮಾಡ್ಕೊಳ್ಬೇಕು ಏನೇನ್ ಮಾಡ್ತೀಯ ತಪ್ಪು ಕೆಲಸ ಅಂತ. கைஸ், இப்போ நம்ம வெயிட் பண்ணின்னு இருக்கோம். இது இன்னும் இவங்களே ஒரு 1 hour ஆயிடும்னு நினைக்கிறேன். ಇಲ್ಲ ಆಯ್ತು ಇವ್ರದ್ದು ಆಯ್ತಾ? ಹಾಫ್ ಅನ್ ಅವರ್. ಚಿಕ್ಕದು ಓಕೆ. ಇವ್ங்களது ಆಯ್ತು. ಇವ್ங்களது ಐಟಮ್ ಎಲ್ಲ நம்மளது வந்து ஒரு 3 hours ஆகும். 3 to 2 hours ஆகும். ನೀನ್ ಸೆಲೆಕ್ಟ್ ಸೊ ಅದಕ್ಕೆ ವೆಯ್ಟ್ பண்ணி ಎರಡರಲ್ಲಿ ಯಾವ್ದು ಸೂಟ್ ಆಗ್ಬೋದು ಅಂತ. ಈ ಫಿಕ್ಸ್ ಹಾಕೋಣ ನೀನ್ ಫಸ್ಟ್. ಇಲ್ಲಿಗೆ ಇಲ್ಲ, ಅವಳು ಫಿಕ್ಸ್ என்னடா கேட்ட? ಮತ್ತೇ ಫಿಕ್ಸ್ ಆಗ್ತದೆ. ಏನೋ ಮಾತಾಡ್ತೀಯ. ಅದಕ್ಕೆ ತಾಯಿಲ್ಲ ಬಿಡು. ஏண்டா டேய், எனக்குன்னே வருவீங்களாடா? கைஸ், இவன் இந்த கையில வந்து ஒரு ரிவீல் பண்ணல. இவன் இந்த கையில வந்து ஒரு பண்ண போறான். அதை ரிவீல் பண்ணக்கூடாதுன்னு சொல்லியிருக்கிறான். ஸோ அப்புறமேல உங்களுக்கு பண்ணிட்டமேல காட்டுறேன் அது எப்படி இருக்குன்னு. நீங்களே ஷாக் ஆவீங்க. அண்ட் பசங்க வந்து ஒருத்தவங்களை லைக் பண்ணா நம்ம எவ்வளோ மட்டுக்கு இறங்குவோன்னு இதுல இவனை பார்த்து தெரிஞ்சுக்கலாம். அண்ட் எனக்கு என்னன்னா, கல்யாணம் எல்லாம் ஆயிட்ட மேல பண்ணியிருக்கலாம். ஆனா இவன் இப்ப ஆத்திரப்பட்டு இது பண்ணான்னு எனக்கு ಏಯ್ ಒಂದು ಎಂಗೇಜ್ಮೆಂಟ್ ಆಗಿದ್ಯೋ ಇನ್ನೇನು? ಓಕೆ ಎಂಗೇಜ್ಮೆಂಟ್ ಆಗಿರ್ಲಿ.
இவனுக்கெல்லாம் ஆயிட்டு இருக்கு, நம்மளுக்கு ஆயிட்டே இல்ல பத்தியா. உனக்கெல்லாம் எவ்வளவு மாட்ட மாட்டாடா, உங்க அப்பா அம்மா புடிச்சு கொடுத்தாதான் உண்டு. ನಿನಗಾರಿ ಎಂಗೇಜ್ಮೆಂಟು ಹುಡುಗಿ ಅಂತ ಇದ್ದಾರೋ, ನಮ್ಗೆ ಯಾರಿಲ್ಲ ಮಗ, ನಮ್ಗೆ ಸಿಗ್ತಾನೆ ಇಲ್ಲ ಗೊತ್ತಾ. எனக்கு என்னடா உனக்கு? எனக்கு பொண்ணு, அப்ப எனக்கு பொண்ணு வேணும். ಲೇ ಎಷ್ಟು ಹಿಂಗೆ ಇದೀವಿ ನಾವು. ಆದ್ರೆ ನಮ್ಗೆ ಏನಂದ್ರೆ ಚೆನ್ನಾಗಿದೆ ಇದು, ಈ life ಚೆನ್ನಾಗಿದೆ. ಚಿನ್ನ ಸಿಗ್ತಾ ಇಲ್ಲ ಅನ್ಕೊಂಡೇನೆ ದಿನಕ್ಕೊಂದ್ 5 ಜನ ಹುಡುಗಿ ಜೊತೆ ಹೋಗ್ತೀನಿ. ಅಲ್ಲ ಇದೆಲ್ಲ ಹಾಕಲ್ಲ, ಹಾಕ್ಲೇಬೇಕು. ದಿನ 5 ಜನ ಹುಡುಗಿ ಜೊತೆ ಹೋಗ್ಬಿಟ್ರೆ ಅದೇನು ಆತರನ ಫ್ರೆಂಡ್ಸು ಎಲ್ಲ. ಒಂದು ಲವರ್ ಇರ್ಬೇಕು, ನೋಡಿ, ಫ್ರೆಂಡ್ಸ್ ಇರ್ಬೇಕು, ನಿನಗೆ ಏನಿಲ್ಲ ಅಂದ್ರೆ ನಮ್ಮ ಲೈಫಲ್ಲಿ ನಾವ್ ಹೆಂಗಿರೋದು. ನನ್ನ ಹತ್ರ ಬಂದು ಹೇಳಿದ್ಯಾ ಏನಂತ ಈ ತರ ಒಂದ್ ಹುಡುಗಿ ಪ್ರಪೋಸ್ ಮಾಡ್ದ ಎಲ್ಲ ಮಾಡ್ದಂತ, ನೀನ್ ಒಪ್ಕೊಬೇಕು. ಎಲ್ಲಾರು ಮಾಡ್ತಾರ ಅಂದ್ಬಿಟ್ಟು ನಾವು ಒಪ್ಕೊಂಡ್ರೆ ತಪ್ಪಾಗುತ್ತೆ. ನಮ್ಗೆ ಸೂಟಬಲ್, ನಮ್ ಲೈಫ್ಗೆ ಸೂಟಬಲ್ ಆಗ್ಬೇಕು. ಅಂಡ್ ನನ್ಗೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಬಟ್ ಮೇನ್ ಥಿಂಗ್ಸ್ ಬಂದು ಅದು ಎಲ್ಲರ ಕೈಯಲ್ಲಿ ಆಗತ್ತೆ. ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ, ಚಿಕ್ಕದೇ ಮಾಡಿದ್ರೆ ಸಾಕು. ಅಲ್ಲ ಇವಾಗಿರೋ ಇವಾಗ ಜನರೇಷನ್ ಅಲ್ಲ, ನೀನ್ ಹುಡ್ಕೋದ್ರೆ ನಿನ್ಗೇನ್ ಸಿಗಲ್ಲ ಅಂತ ಏನಾದ್ರು ಇದ್ಯಾ? ಏನು ಸಿಗಲ್ಲ ಅಂತ ಇಲ್ಲ, ನಮ್ಗೆ ಭಯ. ப்ரப்போஸ் பண்ணுறப்ப ரிஜெக்ட் பண்ணிடுவாங்களோன்னு பயம். அவங்க நெருக்கமானதுக்கு அப்புறம் எங்கே இழந்துடுவோமோன்னு பயம். ಬಿಟ್ಟೋಗ್ಬಿಟ್ರೆ. ಅಂಡ್ ಇವಾಗ ಬಂದು ಓವರ್ ಆಗಿ ಡಿಮ್ಯಾಂಡಿಂಗ್ ಅದೆಲ್ಲ ಜಾಸ್ತಿ ಇದೆ. ಅಂಡ್ ಟ್ರಸ್ಟ್ ಇಶ್ಯೂಸು ಜಾಸ್ತಿ. ಇದರಲ್ಲಿ ಇದೆಲ್ಲ ವರ್ಕೌಟ್ ಆಗತ್ತಾ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್. அட போடா, என்னடா வாழ்க்கை. ನನಗೂ ಇತ್ತು ಸ್ಟಾರ್ಟಿಂಗ್ ಭಯ, ಆದ್ರೆ ನಾನು ಒಳ್ಳೆ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಹೆಂಗ್ ಸಿಗ್ಬೇಕೋ ಹಂಗೆ ಸಿಕ್ಕಿದ್ರು. ಓಕೆ, ಇವಾಗ ಇದು ಆಗ್ತಿದ್ಯಲ್ವಾ, ಅವ್ರಿಗೆ ಗೊತ್ತಾ ಆ ಪರ್ಸನ್ಗೆ? ಇಲ್ಲ, ಇವಾಗ ಆಕ್ಚುಲಿ ನನ್ಗೆ ಅವಳಿಗೆ ಒಂದ್ ವಾರದಿಂದ ಜಗಳ ಫುಲ್ಲು. ಗೊತ್ತಿಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಆಗ್ತಾರೆ. ಇನ್ನೊಂದು ಅವ್ರದ್ದು ಇಲ್ಲ ಅವಳು ಇದು ನೋಡಿದ ತಕ್ಷಣ ಅವಳಿಗೆ ಅನ್ಸತ್ತೆ ಲೈಫ್ ಅಲ್ಲೇ ಇಷ್ಟು ಲಕ್ಕಿ ಅಂತ. ಅವ್ರಿಗೆ ಆಕ್ಚುಲಿ ಅವ್ರದ್ದು ಬರ್ತಾಳೆ, ಊರ್ಗೆ ಹೋಗ್ತಿದ್ದೀನಿ. ಸೊ ಅದಕ್ಕೆ பாருங்க, ஏண்டா உங்களுக்கு அந்த கல்யாணம் ஆகாதவங்க பார்த்தா ஒரு மாதிரி வெறுப்பா இல்ல? 30-32 வயசு வரைக்கும் கல்யாணம் ஆகாம சுத்திக்கு இருக்காங்க. ಆದ್ರೆ ಏನ್ ಗೊತ್ತಾ, ಅವಳಿಗೆ ಒಂದು ಫುಲ್ ಸ್ಪೆಷಲ್ ಆಗತ್ತೆ. ಒಂದು ಅದು ವುಮೆನ್ಸ್ಗೆ ಬಂದ್ಬಿಟ್ಟು ಏನಾರು ಸರ್ಪ್ರೈಸ್ ಈ ತರ ಮಾಡಿದ್ರೆ ಅವ್ಳು ಫುಲ್ ಹ್ಯಾಪಿಯಾಗಿ ಆಗ್ತಾರೆ. ಅದು ಈ ತರ ಸೀರಿಯಸ್ ಆಗಿ ಒಂದೆಲ್ಲ serious ಆಗಿ ಮ್ಯಾಟ್ರೇ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ, ನಾನು ಇನ್ನು ಅವಾಗ ಹಾಕ್ಸ್ಕೊಂಡು ಹೋದ್ರೆ ಪಕ್ಕ ಚಪ್ಪಲಿ ತೊಗೊಂಡು ಹೊಡಿತಾಳೆ. ಯಾವ್ದು ಆದ್ರೆ ಹೊಡಿತಾರೆ, ಬಟ್ ಏನಂದ್ರೆ ಅವ್ರಿಗೆ ಒಂದು ಇದಿರತ್ತೆ. ನಿಂಗ್ ಗೊತ್ತಲ್ಲ, ಒಂದೊಂದು ಹುಡುಗಿರಿಗೆ ಒಂದೊಂದು ಎಮೋಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಬಟ್ ಏನಂದ್ರೆ ಇದೆಲ್ಲ ಒಂದು ಈಸಿ ಆಗಿಲ್ಲ. ಈಸಿ ಅಲ್ಲಪ್ಪ, ಇದು ಪೈನ್ ಬಂದು ಸ್ಯಾಕ್ರಿಫೈಸ್ ಮಾಡಿ. ಆಕ್ಚುಲಿ ಪೈನ್ ಇಂತ ಇದು ಪರ್ಮನೆಂಟ್ ಆಗಿರುತ್ತೆ ಜೊತೆಲಿ. ನೀನ್ ಹೋಗಿ ಸತ್ತೋದ್ರೆ ನಿನ್ ಮಣ್ಣಲ್ಲಿ ಹೋದ್ರೆ ನಮ್ ಜೊತೆ ಇರುತ್ತೆ. ಹೌದು, ಅಷ್ಟು ಈಸಿ ಅಲ್ಲ ಇದು. ನೀನ್ ಇಷ್ಟು ಟ್ರೂ ಲವ್ ಮಾಡ್ತೆ ಅಂತ ಅನ್ಕೊಂಡೇ ಇಲ್ಲ ಕಣೋ. ನೀನ್ ಇರತ್ತಾನೆ ಹೇಳ್ತೀವಿ, ಮಾಡ್ತಾ ಇದೀವಿ. ಸೀರಿಯಸ್ ಆಗಿ ನಾನು ಅನ್ಕೊಂಡಿಲ್ಲ. ಬಟ್ ಇದೆಯಾ, ಹಂಗೆ ಇದ್ಬಿಡು. ಸರಿ, ಓಕೆ. ಓಕೆ ಸರ್. ಅದು ಫಿನಿಶಿಂಗ್ ಮಾಡ್ತೀರಲ್ಲ ಸ್ವಲ್ಪ. ಇಲ್ಲೇ ಡಾರ್ಕ್ ಶೇಡ್ ಬರುತ್ತೆ, ನಾನು ಲೈಟ್ ಶೇಡ್ ಅದೊಂದು ಇಲ್ಲ ಬರುತ್ತೆ. ಇದು ಇವಾಗ ಸ್ಕೆಚ್ ಮಾಡ್ತಿದ್ದೀರಾ? ಈ ಸ್ಕೆಚಿಂಗ್ ಅಲ್ವಾ? ನೀಡಲ್ ಇದೆಯೋ? ನೀಡಲ್ ಇದಾದ್ಮೇಲೆ ನೀಡಲ್ ಮಾಡ್ತೀರಾ? ನೀಡಲ್ ಇದೆಯೋ? ಇದ್ರಲ್ಲೇ ನೀಡಲ್ ಇದೆಯಾ? ಜಸ್ಟ್ ಔಟಿಂಗ್ಸ್ ಮಾತ್ರ ಇದು. ಫಿನಿಶಿಂಗ್ ಲಾಸ್ಟ್ ಅಲ್ಲಿ ಅದೇನು ಟ್ರರ್ ಅಂತ ಬರುತ್ತಲ್ವಾ? ಓಕೆ ಓಕೆ ಓಕೆ. ಇದು ಪೇನ್ ಆಗಲ್ವಾ? ಪೇನ್ ಆಗಲ್ಲ ಅಂದ್ರೆ ನಾವು ಮಾಡ್ಕೊಂಡು ಅಂದ್ರೆ ನಿನ್ಗೆ ಪೇನ್ ಆಗುತ್ತೆ ಅಂತ ನೀನ್ ಮಾಡ್ಸಲ್ವಾ? ಮತ್ತೆ ಹೆಂಗ್ ಬ್ರೋ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂತ? ಯೂಶಲಿ ಬಾಯ್ಸ್ ಅದೇ ತಾನೆ, ಬಾಯ್ಸ್ ಮಾಡೋದೇ ಅದೇ ತಾನೆ.
ಜಾಸ್ತಿ? ಆಲ್ಮೋಸ್ಟ್ ಎಲ್ಲ ಬರ್ಡೇ ಗಿಫ್ಟ್. ಗರ್ಲ್ಸ್ ಯಾರಾರು ಮಾಡಿರೋರು ಇದಾರಾ? ಗರ್ಲ್ಸ್ ಮಾಡಿದಾರಾ?